ಇದೆಲ್ಲಿ ಅದೆಲ್ಲಿ ಅಂತ ಕೇಳ್ತಾ ಇರ್ತೀರಾ. ಇದು ಫೈರ್ ಬ್ಲೇಡು ಕವರ್ ಒಳಗಡೆ ಇರೋದು, ಈ ಕವರ್ ಒಳಗಡೆ ಇರೋದು ಆಡಿ. ಇವ್ರ ಹತ್ರ ಕೈ ಕಾಲು ಹಿಡ್ಕೊಂಡು ಮಂಗನಿಂದ ಮಾನವ ಒಂಥರ ಡಿಫ್ರೆಂಟ್ ಕಲರ್. ಇದು ಕೆಲವೊಬ್ಬರು ಜಾತ್ರೆ ಅಂತಲೂ ಹೇಳಿದ್ದಾರೆ. ನನಗೆ ಮುಂಚೆ ಇದ್ದಿದ್ದು ಇಂಟೀರಿಯರ್ಸಲ್ಲಿ ಒಂದು ಪ್ರಾಬ್ಲಮ್ ಇತ್ತು. ಇದು ಹೆಚ್ಚು ಕಮ್ಮಿ ಒಂಥರ JCB ಲೆಕ್ಕ. ನಿಮಗೆ ದಯವಿಟ್ಟು ತಾರಂತೂ ತೊಗೊಳಕ್ಕೆ ಹೋಗಬೇಡಿ. ನಮಸ್ತೆ ಡಾರ್ಲಿಂಗ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನನ್ನ ಗಾಡಿಗಳು ಒಂದ್ಸರಿ ತೋರಿಸ್ಬಿಡ್ತೀನಿ. ಸೊ ಜನ ಅದೆಲ್ಲಿ ಇದೆಲ್ಲಿ ಅದೆಲ್ಲಿ ಅಂತ ಕೇಳ್ತಾ ಇರ್ತೀರಾ. ರಥ ಆ್ಯಕ್ಚುಲಿ ಇಲ್ಲಿ ನಿಂತ್ಕೊಳ್ಳುತ್ತೆ. ಸೊ ಇದ್ಯಾವುದು ನಮ್ಮ ಪಾರ್ಕಿಂಗ್ ಅಲ್ಲ. ರಥ ಇಲ್ಲಿ ನಿಲ್ಲುತ್ತೆ, ಜುಪಿಟರ್ ಇಲ್ಲಿ ನಿಲ್ಲುತ್ತೆ. ಇದು ಫೈರ್ ಬ್ಲೇಡು ಕವರ್ ಒಳಗಡೆ ಇರೋದು. ಸೊ ನೋಡಿ, ಇಲ್ಲಿ ಈ ಕವರ್ ಒಳಗಡೆ ಇರೋದು RS457. ಇದು ಆಬ್ವಿಯಸ್ಲಿ ಗೊತ್ತಿದೆ. ನಮ್ಮ ತಾರ್ ಇಲ್ಲಿ ನಿಲ್ಲುತ್ತೆ, ಆಡಿ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ. ಈ ಕವರ್ ಒಳಗಡೆ ಇರೋದು ಆಡಿ. ಸೊ ಇದೂ ಯಾವುದು ನನ್ನ ಪಾರ್ಕಿಂಗ್ ಅಲ್ಲ. ಸೊ ಇವ್ರ ಹತ್ರ ಕೈ ಕಾಲು ಹಿಡ್ಕೊಂಡು ಇವಾಗ ಅಲ್ಲಿ ನಿಲ್ಲಿಸಿರೋದು ಗಾಡಿಗಳನ್ನ. ಸೊ ಆಲ್ ಮೈ ವೆಹಿಕಲ್ಸ್ ಆರ್ ಸ್ಕ್ಯಾಟರ್ಡ್ ಅಕ್ರಾಸ್ ದ ಪಾರ್ಕಿಂಗ್ ಲಾಟ್. ಹಂಗಾಗಿದೆ. ಈ ವಿಡಿಯೋನಲ್ಲಿ ನೋಡೋಣ ನಮ್ಮ ಥಾರ್. ಸೊ ಥಾರ್ನ ಆಚೆ ಎಳೆದು ಬಿಡೋಣ ಫಸ್ಟು. ಇದು ಡ್ರೈವೇ, ಇಲ್ಲಿ ಗಾಡಿಗಳು ಓಡಾಡ್ತಾ ಇರ್ತವೆ. ಆ ಕಡೆ ಎಲ್ಲ ಎತ್ಕೊಂಡೋಗೋಣ. ಹಾಯ್ ಬ್ರೋ, ಬ್ರೇಕ್ಫಾಸ್ಟ್? Yes. How to? Had bro. Going to office, huh? Yeah. Pathetic traffic now these days. Oh my God, this road especially, like all those shortcuts are now filled with water. Correct. We are taking the main road and it is now so many turnings and all, no? Yeah. Heavy traffic. ಸೊ ಥಾರ್ನ ಆಚೆ ಎಳೆಯೋದಕ್ಕೆ ಮೇಯ್ನ್ ನನಗೆ ಬೇಕಾಗಿರೋದೆ ಪಾರ್ಕಿಂಗ್ ಕ್ಯಾಮು, ರಿವರ್ಸ್ ಅಸಿಸ್ಟ್, ಪಾರ್ಕಿಂಗ್ ಸೆನ್ಸರ್ಸು. ಸೊ ಏನಕ್ಕೆ ಇದನ್ನು ಹೇಳಿದೆ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ತಡೀರಿ. ಇದು ಟೈಟ್ ಸ್ಪೇಸಸ್ ಬೇರೆ ಅಲ್ಲ. ಇಲ್ಲಿ ಹಿಂದೆ ಮುಂದೆ ಓಡಿಸಾಡೋದಕ್ಕೆ ಸೆನ್ಸರ್ಗಳು ಇಲ್ಲ ಅಂದರೆ ಅಷ್ಟೇ. ಇವ್ರು ಯಾರೋ ಸೈಕಲ್ ತಗೊಬಂದು ಸೆಂಟ್ರ್ ಡ್ರೈವೇನಲ್ಲಿ ಹಾಕ್ಬಿಟ್ಟು ಹೊಟ್ಟೋಗವ್ರೆ. Who is this पुण्यात्मा? Oh, बेटा, छोटा बेटा, आराम से बेटा, आराम से. ಸೊ ಗಾಡಿ ಆ್ಯಕ್ಚುಲಿ ಗಲೀಜಾಗಿದೆ, ಬೇಜಾರು ಮಾಡ್ಕೊಬೇಡಿ. ಮಳೆಗಾಲ ಆಗಿರೋದ್ರಿಂದ ಕ್ಲೀನ್ ಮಾಡಿಸಿದ್ರು ಏನು ಯೂಸ್ ಇಲ್ಲ. ಇವತ್ತೇ ಗಲೀಜಾಗೋಗುತ್ತೆ ತಿರ್ಗಾ. ಓಕೆ, ಫಸ್ಟು ನಿಮಗೆ ಇಂಟೀರಿಯರ್ಸ್ ತೋರಿಸ್ಬಿಡ್ತೀನಿ. ನೋಡಿ, ಸ್ಟಾರ್ಟಿಂಗ್ ಫ್ರಮ್ ಹಿಯರ್. ಇದೆಲ್ಲ ಆ್ಯಕ್ಚುಲಿ ಸಿಲ್ವರ್ ಕಲರ್ ಇತ್ತು. ಇದು ಬ್ಲೂ. ಆಮೇಲೆ ಸ್ಟೇರಿಂಗ್ ವೀಲ್ ಹತ್ರ ನೋಡಿರ್ತೀರಾ, ಇದು ಬ್ಲೂ ಮಾಡಿದ್ದಾರೆ. ಸೊ ದಿಸ್ ಹೋಲ್ ಸೀಟ್ ಇದೇನು ಕಲರ್ ಇದೆ, ಇದು ಮಿಂಟ್ ಬ್ಲೂ ಕಲರ್. ಆ್ಯಕ್ಚುಲಿ ಮಿಂಟ್ ಬ್ಲೂ, ಬ್ಲ್ಯಾಕು ಮತ್ತು ಈ ಡಿಸೈನ್ ನೋಡಿ, ಕಸ್ಟಮ್ ಡಿಸೈನ್. ಇದು DV ಅಂತ ಬರೆದ್ಬಿಟ್ಟು ಇಲ್ಲಿ ಎವಲ್ಯೂಷನ್ ಆಫ್ ಮ್ಯಾನ್, ಮಂಗನಿಂದ ಮಾನವ. ಅದಾದಮೇಲೆ ಇಲ್ಲಿ ಆಫ್ ರೋಡ್ ಗಾಡಿ ಇಟ್ಟವರೊಂದು. ಸೊ ತುಂಬ ಡೀಟೇಲಾಗಿ ಕೆಲಸ ಮಾಡಿದ್ದಾರೆ ಆ್ಯಕ್ಚುಲಿ ವೆಂಡೆಟಾ ಪ್ರಾಜೆಕ್ಟ್ ಅವರು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಫುಲ್ಲು ಸ್ವೀಡಲ್ಲ, ಸೂಡ್ ಅಂತಾರೆ ಇದನ್ನು. ಸೊ ಇದು ಏನು ಮೆಟೀರಿಯಲ್ ಅಂದರೆ ಇದು ಅಲ್ಕಂಟಾರಾ ಟೈಪು. ಸೊ ಅಲ್ಕಂಟಾರಾ ನೋಡಿರ್ತೀರಾ, ನಮ್ಮ ಆಡಿ ಸ್ಟೇರಿಂಗ್ ವೀಲ್ ಇದೆಯಲ್ಲ, ಅದು ಅಲ್ಕಂಟಾರಾ. ಅದು ಒರಿಜಿನಲ್ ಅಲ್ಕಂಟಾರಾ. ಇದು ಅಲ್ಕಂಟಾರಾ ಅಲ್ಲ, ಇದು ಸೂಡ್ ಅಂತಾರೆ ಆ್ಯಕ್ಚುಲಿ ಇದನ್ನು. ಸೊ ಇದು ಫುಲ್ಲು ಕಾರ್ ತುಂಬ ಮಾಡಿದ್ದಾರೆ. ಸೊ ರೇರ್ ನೋಡ್ತಾ ಇರ್ಬೋದು, ಇದೇನಿದೆ ಬಾರ್ಸ್, ಇದು ಆ್ಯಕ್ಚುಲಿ ಬ್ಲ್ಯಾಕಲ್ಲಿರುತ್ತೆ. ಸೊ ಇದನ್ನು ಫುಲ್ಲು ಕವರ್ ಮಾಡಿದ್ದಾರೆ ಮಿಂಟ್ ಬ್ಲೂನಲ್ಲಿ. ಸೊ ಇದೆಲ್ಲ ಪಿ ಯು ಮೆಟೀರಿಯಲಲ್ಲಿ ಕವರ್ ಮಾಡಿದ್ದಾರೆ. ಸೊ ಎಂಟೈರ್ ರೂಫ್ ಫುಲ್ಲೂ ಮಿಂಟ್ ಬ್ಲೂ ಮಾಡಿದ್ದಾರೆ. ಎಲ್ಲ ಆ್ಯಕ್ಚುಲಿ ಬ್ಲ್ಯಾಕ್ ಬರುತ್ತೆ ಇದು ರೂಫೆಲ್ಲ ಫುಲ್ಲು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಕನ್ಸೋಲ್ ಏನಿದೆ, ಕನ್ಸೋಲ್ ಸುತ್ತಾನು ಸೂಡ್ ಹಾಕಿದ್ದಾರೆ. ಇಲ್ಲಿ ಕೆಳಗಡೆ ಸೊ ಇದೆಲ್ಲ ಗ್ರೇ ಇತ್ತು ಆ್ಯಕ್ಚುಲಿ. ಇದು ಗ್ರೇ ಇತ್ತು. ಸೊ ಇಲ್ಲಿ ಕೆಳಗಡೆ ಆ ಮೆಟೀರಿಯಲು ಅಷ್ಟೇ ಅದು. ಆಮೇಲೆ ಇಲ್ಲಿ ಫುಲ್ಲು ಈ ರೂಫು ನೋಡಿ, ಇಲ್ಲಿ ಈ ರೂಫ್ ಫುಲ್ಲು ಇದೆಲ್ಲ ಸೂಡ್ ಮಾಡಿದ್ದಾರೆ. ಸೊ ರೇರ್ ಸೀಟ್ಸ್ ನೋಡ್ತಾ ಇರ್ಬೋದು. ಈ ಕಾಂಬಿನೇಷನ್ ಸಖತ್ತಾಗಿದೆ. ಇವರು ಆ್ಯಕ್ಚುಲಿ ಕ್ಯಾಮ್ರಾನಲ್ಲಿ ನೋಡೋದಕ್ಕೆ ಒಂಥರ ಕಲರ್ ಕಾಣಿಸ್ಬೋದು, ಯಾಕಂದರೆ ಕ್ಯಾಮ್ರಾದು ಇಮೇಜ್ ಪ್ರೊಸೆಸರು ಅದೆಲ್ಲ ಕಲರ್ ಒಂಥರ ಡಿಫ್ರೆಂಟ್ ಮಾಡಿಬಿಡುತ್ತೆ. ಲೈವಲ್ಲಿ ನೋಡ್ಬೇಕು ನೀವು ಈ ಕಲರ್ನ, ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಸೊ ಇಲ್ಲಿ ನೋಡಿ, ಮೇಲೆಲ್ಲ ಫುಲ್ಲು ರೂಫು ಬ್ಲೂ ಕಲರ್. ಸೊ ಗಾಡಿ ಒಳಗಡೆಯಿಂದ ಒಂಥರ ರಿಚ್ ಲುಕ್, ಒಂಥರ ರಾಯಲ್ ಲುಕ್ ಇದೆ. ಈ ಕಲರ್ ಕಾಂಬಿನೇಷನ್ನು ಅಷ್ಟೇ ಸಖತ್ ಕಾಂಟ್ರಾಸ್ಟಿಂಗ್ ಆಗಿ ಬ್ಲ್ಯಾಕು ಮಿಂಟ್ ಬ್ಲೂ ಸರಿಯಾಗಿ ಯೂಸ್ ಮಾಡಿದ್ದಾರೆ ವೆಂಡೆಟಾ ಪ್ರಾಜೆಕ್ಟ್ಸ್ ಅವರು. ನೋಡಿ ಇಲ್ಲಿ ಫುಲ್ಲು ಸೂಡು, ಇದು ಸೈಡಲ್ಲಿ ಇರೋದೆಲ್ಲ
ಫುಲ್ ಬಾಟಮ್ವರೆಗೂ ಅಲ್ಲೂ ಎಲ್ಲ ಫುಲ್ಲು ಸೂಡಿದೆ. ಬಟ್ ನೋಡೋರಿಗೆ ಇದು ಅಲ್ಕಂಟಾರ ಅನ್ಕೊಂಡ್ಬಿಡ್ತಾರೆ. ಇದು ಆ್ಯಕ್ಚುಲಿ ಅಲ್ಕಂಟಾರ ಅಲ್ಲ. ಅಲ್ಕಂಟಾರ ಬಂದು ಹೆವಿ ಕಾಸ್ಟ್ಲಿ. ಅಲ್ಕಂಟಾರ ಅಲ್ಲ ನಿಮಗೆ ದೊಡ್ಡ ಹೈ ಲಕ್ಸುರಿ ಬ್ರ್ಯಾಂಡ್ ಕಾರ್ಸಲ್ಲಿ ಯೂಸ್ ಮಾಡ್ತಾರೆ. ಬೆಂಜು, BMW, ಪೋರ್ಷ್, ಫೆರಾರಿ, ಫುಲ್ ಹೈ ಎಂಡ್ ಕಾರ್ಸಲ್ಲಿ ಯೂಸ್ ಮಾಡ್ತಾರೆ ಅಲ್ಕಂಟಾರ ಎಲ್ಲ. ಆಮೇಲೆ ಆಮ್ರೆಸ್ಟ್ ಕೂಡ ಮಿಂಟ್ ಬ್ಲೂ. ಸೊ ದಿಸ್ ಕಲರ್ ಇಸ್ ನಾಟ್ ಸ್ಟ್ಯಾಂಡರ್ಡ್. ಈ ಕಲರ್ ಮಿಂಟ್ ಬ್ಲೂ ಅಂತ ಏನು ಹೇಳಿದೆ ನಾನು, ಇದು ಇನ್ ಹೌಸ್ ಡೆವಲಪ್ಡ್ ಬೈ ವೆಂಡಟಾ ಪ್ರಾಜೆಕ್ಟ್ಸ್. ಸೊ ಇದು ಸ್ಟ್ಯಾಂಡರ್ಡಾಗಿ ಮಾರ್ಕೆಟಲ್ಲಿ ಸಿಗೋವಂಥ ಕಲರ್ ಅಲ್ಲ. ಇದು ಒಂಥರ ಡಿಫ್ರೆಂಟ್ ಕಲರ್. ಇದು ನಾನು ಹೇಳ್ದಲ್ಲ, ಇದು ಕ್ಯಾಮ್ರಲ್ಲಿ ನೋಡೋದಕ್ಕೆ ಒಂಥರ ಕಾಣಿಸುತ್ತೆ. ನೀವು ಆ್ಯಕ್ಚುಲಿ ಲೈವಲ್ಲಿ ನೋಡ್ಬೇಕು. ಇದನ್ನು ತುಂಬ ಚೆನ್ನಾಗಿ ಬಂದಿದೆ. ನಾನು ಇರೋದು ಹೇಳ್ತೀನಿ ಗುರು, ಸುಳ್ಗಿಲ್ ಹೇಳೋ ಅವಶ್ಯಕತೆ ಇಲ್ಲ. ಇಫ್ ಐ ಫೆಲ್ಟ್ ಇಟ್ ವಾಸ್ ಜಾತ್ರೆ ಐ ವುಡ್ ಹ್ಯಾವ್ ಟೋಲ್ಡ್ ಯು. ಬಟ್ ಇಲ್ಲ, ಇದು ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಕಲರ್ ಹೆಂಗೆ ಅಂದರೆ ನಿಮಗೆ ಫಂಕಿ ಸೈಡು, ಸೋಬರ್ ಸೈಡು ಅದ್ರ ಮಧ್ಯದಲ್ಲಿದೆ ಇದು. ಆ್ಯಕ್ಚುಲಿ ತುಂಬ ಫಂಕಿನೂ ಇಲ್ಲ, ತುಂಬ ಸೋಬರ್ ಸೈಡು ಇಲ್ಲ. ಈ ಟ್ಯಾನು, ಗ್ರೇ ಇವೆಲ್ಲ ಮಾಮೂಲಿ ಸೋಬರ್ ಕಲರ್ಸು. ಯು ಕ್ಯಾನ್ ಫೈಂಡ್ ದೆಮ್ ಆನ್ ಎವ್ರಿ ಡೇ ಕಾರ್ಸ್. ಬಟ್ ಈ ಕಲರ್ ಹಂಗಲ್ಲ, ಡಿಫ್ರೆಂಟ್ ಆಗಿದೆ ಇದು. ಸೊ ಈವನ್ ಮ್ಯಾಟ್ಗಳು ಕೂಡ ಮಿಂಟ್ ಬ್ಲೂನಲ್ಲೇ ಮಾಡಿಬಿಟ್ಟಿದ್ದಾರೆ ಟು ಮ್ಯಾಚ್ ದಿ ಹೋಲ್ ಇಂಟೀರಿಯರ್. ಬಟ್ ನಾನು ಅನ್ಕೋತಾ ಇದ್ದೀನಿ ಈ ಮ್ಯಾಟ್ಸ್ನ ತಿರ್ಗಾ ಬ್ಲ್ಯಾಕೇ ಹಾಕ್ಬಿಡೋಣ ಅಂತ. ಯಾಕಂದರೆ ಅದು ಗಲೀಜಾಗ್ತಾ ಇರುತ್ತಲ್ಲ. ಸೊ ಈ ಕಲರ್ಗೆ ಆ ಕಲರ್ಗೆ ಡಿಫ್ರೆನ್ಸ್ ಕಾಣಿಸುತ್ತೆ. ಸೊ ಇದ್ರದ್ದು ಆ್ಯಕ್ಚುಲಿ ರೀಲ್ಸ್ ಪೋಸ್ಟ್ ಮಾಡಿದಾಗ ನಾನು ವೆಂಡಟಾ ಪ್ರಾಜೆಕ್ಟ್ಸಲ್ಲಿ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ನಲ್ಲ ಗಾಡಿನ, ಸೊ ಅವತ್ತೇ ಪೋಸ್ಟ್ ಮಾಡಿಬಿಟ್ರು ಅವರು ಸಂತೋಷ್ ಅವರು. ಸೊ ತುಂಬ ಜನ ಹೇಳಿದ್ರು, ಏನು ಗುರು ಕಲರ್ ತುಂಬ ಒಂಥರ ಎದ್ದಿ ಕಾಣಿಸ್ತಾ ಇದೆ, ಹೈಲೈಟ್ ಆಗಿದೆ. ಕೆಲವೊಬ್ಬರು ಜಾತ್ರೆ ಅಂತಲೂ ಹೇಳಿದ್ದಾರೆ ಕಮೆಂಟ್ ಸೆಕ್ಷನಲ್ಲಿ. ಕಂಪ್ಲೀಟ್ಲಿ ಅಗ್ರಿ. ಇಟ್ಸ್ ಟೋಟಲಿ ಸಬ್ಜೆಕ್ಟಿವ್. ಸೊ ಅವ್ರವ್ರು ಹೆಂಗೆ ನೋಡ್ತಾರೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಅವ್ರ ಒಪಿನಿಯನ್ನು. ಹಾಗೆ ನಾನು ಹೇಳ್ದಂಗೆ ಇದನ್ನು ಕ್ಯಾಮ್ರಾದಲ್ಲಿ ನೋಡೋದಕ್ಕಿಂತ ಲೈವಲ್ಲಿ ನೋಡಬೇಕು. ಅವಾಗೇ ನಿಮ್ಗೊಂಥರ ಡಿಫ್ರೆಂಟಾಗಿ ಕಾಣಿಸುತ್ತಿದ್ದು. ಬಟ್ ಐ ವಿಲ್ ಬಿ ವೆರಿ ಹಾನೆಸ್ಟ್ ವಿತ್ ಯು, ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಫಂಕಿ, ತುಂಬ ಎದ್ದಿ ಕಾಣಿಸ್ತಾ ಇದೆ, ಬ್ರೈಟಾಗಿ ಆ ಥರ ಎಲ್ಲ ಅನಿಸಿಲ್ಲ. ಹೇಳಿದ್ನಲ್ಲ, ಇಟ್ಸ್ ರೈಟ್ ಅಟ್ ದ ಸ್ವೀಟ್ ಸ್ಪಾಟ್. ತುಂಬ ಸೋಬರು ಇಲ್ಲ ಈ ಕಲರು, ತುಂಬ ಫಂಕಿನೂ ಇಲ್ಲ, ಡಿಫ್ರೆಂಟ್ ಆಗಿದೆ. ಅದೇ ಮೈನ್ ಬೇಕಾಗಿರೋದು. ಸೊ ಎಲ್ಲರೂ ಮಾಡ್ಸೋದೇನು ಪಾಯಿಂಟ್ ಇಲ್ಲ. ದಿಸ್ ನಾಟ್ ಯುವರ್ ಎವ್ರಿ ಡೇ ಕಲರ್. ಇನ್ಫ್ಯಾಕ್ಟ್ ನಮ್ಮ ಮನೇಲೂ ಎಲ್ಲರಿಗೂ ಇಷ್ಟ ಆಯಿತು. ಬಟ್ ದಟ್ಸ್ ದೇರ್. ಒಬ್ಬೊಬ್ಬರಿಗೆ ಇದು ಸ್ವಲ್ಪ ಓವರ್ ಅನ್ನಿಸ್ಬೋದು, ಸ್ವಲ್ಪ ಜಾತ್ರೆನೂ ಅನ್ನಿಸ್ಬೋದು. ಇಟ್ಸ್ ಕಂಪ್ಲೀಟ್ಲಿ ಸಬ್ಜೆಕ್ಟಿವ್. ಬಟ್ ನನಗೆ ತುಂಬ ಇಷ್ಟ ಆಯಿತು. ಸೊ ಈವನ್ ಈ ಗೇರ್ದು ಕವರ್ಸ್ ಇದೆಯಲ್ಲ, ಇದೂ ಅಷ್ಟೇ, ಇದನ್ನು ಮಿಂಟ್ ಬ್ಲೂ ಮಾಡಿದ್ದಾರೆ. ಒಬ್ರು ಯಾರೋ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾಯಿದ್ರು, ಏನು ಗುರು 2 ಗೇರ್ ನಾಬ್ಸ್ ಇದೆಯಾ ತಾರಲ್ಲಿ ಅಂತ. 4x4 ನೋಡಿಲ್ವ ಜನ ಯಾವತ್ತು? ಇದು ಗೇರ್ ಸೆಲೆಕ್ಟ್ರು, ಇದು ಡ್ರೈವ್ ಸೆಲೆಕ್ಟ್ರು. 4 ವೀಲ್ಗೆ ಸ್ವಿಚ್ ಮಾಡ್ಕೊಬೇಕಂದ್ರೆ ಇದೇ ಇರೋದು. ಸೊ ಇದು ಯಾವಾಗಲೂ 2 ಹೈಯಲ್ಲಿ ಇರುತ್ತೆ. ರೇರ್ ವೀಲ್ ಮಾತ್ರ ಪವರ್ ಇರುತ್ತೆ. 4 ಹೈಗೆ ಹಾಕ್ಕೊಂಡ್ರೆ 4 ವೀಲೂ ಆ್ಯಕ್ಟಿವೇಟ್ ಆಗುತ್ತೆ. 4 ಲೋಗೆ ಹಾಕ್ಕೊಂಡ್ರೆ ತುಂಬ ಟಫ್ ಟೆರೈನಲ್ಲಿ ಒಳ್ಳೆ ಟಾರ್ಕ್ ಕೊಡುತ್ತೆ. ಅದರಲ್ಲಿ ಫಾಸ್ಟ್ ಹೋಗೋಕ್ಕಾಗಲ್ಲ ನೀವು. ಯಾವಾಗಲೂ 2H ಇರುತ್ತೆ ಗಾಡಿ. ನಾವು 4 ವೀಲ್ ಯೂಸೇ ಮಾಡಲ್ಲ, ಬೇಕಾಗೇ ಇಲ್ಲ ಗುರು ಈ ಗಾಡಿಗೆ 4 ವೀಲ್. 2 ವೀಲಲ್ಲೇ ಆಲ್ಮೋಸ್ಟ್ ಎಲ್ಲ ಟೆರೈನು ಹೊಡೆದಾಕ್ಬಿಡುತ್ತಿದ್ದು. ಏನೇ ಹೇಳಿ ತಾರೆ ಅದು ಎಷ್ಟು ಮಿಸ್ ಮಾಡ್ಕೊಂಡೋ ತಾರ್ ಇಲ್ಲದೇ ಇದ್ದ ಟೈಮಲ್ಲಿ. ಇನ್ಫ್ಯಾಕ್ಟ್ ನನಗಿಂತ ನಮ್ಮ ವೈಫೇ ಜಾಸ್ತಿ ಮಿಸ್ ಮಾಡ್ಕೊಂಡಿದ್ರು ತಾರನ್ನ. ಯಾಕಂದರೆ ಇದು ಕೊಡೋ ಕಾನ್ಫಿಡೆನ್ಸು, ಆ ಗತ್ತು, ಅದಕ್ಕೆ ಯೂಸ್ಟು ಆಗ್ಬಿಟ್ಟು ನಾವು ಬೇರೆ ಕಾರ್ಗಳಲ್ಲಿ ಓಡಾಡ್ತಾ ಇದ್ದರೆ ಏನೋ ಒಂಥರ ಮಿಸ್ಸಿಂಗ್, ಏನೋ ಕಳ್ಕೊಂಬಿಟ್ಟಿದ್ದೀವಿ ಅನಿಸುತ್ತೆ. ಬಟ್ ಅಗೇನ್ ಲೆಟ್ ಮಿ ಟೆಲ್ ಯು, ನಿಮ್ಮ ಫಸ್ಟ್ ಕಾರ್ ನೀವು ಚೂಸ್ ಮಾಡ್ತಾ ಇದ್ದರೆ ದಯವಿಟ್ಟು ತಾರ್ ಅಂತೂ ತೊಗೊಳಕ್ಕೆ ಹೋಗಬೇಡಿ. ತಾರ್ ಈಸ್ ಆಲ್ವೇಸ್ ಬೆಟರ್ ಇಫ್ ಇಟ್ಸ್ ಎ ಸೆಕೆಂಡ್ರಿ ಕಾರ್. ನಿಮ್ಮ ಮನೇಲಿ ಆಲ್ರೆಡಿ ಒಂದು 2-3 ಕಾರ್ ಇದ್ದು ನಿಮಗೆ ತಾರ್ ತೊಗೋಬೇಕು ಅನ್ಸಿದ್ರೆ ತೊಗೊಳ್ಳಿ, ಅವಾಗ ವರ್ತಿಟ್ಟು. ನಾನು ಫಸ್ಟ್ ಕಾರ್ ತೊಗೋತಾ ಇದ್ದೀನಿ, ತಾರ್ ಚೂಸ್ ಮಾಡೋಣ ಅಂದರೆ ಯೋಚನೆ ಮಾಡಿ. ಎಸ್ಪೆಷಲಿ ನೀವು ಫ್ಯಾಮಿಲಿ ಮ್ಯಾನ್ ಆಗಿದ್ದರೆ ಮನೇಲಿ ಪಕ್ಕ ಉಗ್ಗಿಸ್ಕೋತೀರಾ. ಏನಕ್ಕೆ ಅಂದರೆ ಇದು 10 ಅಡಿ ಮೇಲೆ ಇರ್ತೈತೆ ಗಾಡಿ, 10 ಇಳಿಯೋಕ್ಕೆ ಕಷ್ಟ ಲೇಡೀಸ್ಗೆ. ಆಮೇಲೆ ಹಿಂದೆ ಹೋಗೋಕ್ಕೆ ಪ್ರತಿ ಟೈಮು ಸೀಟ್ ಡೌನ್ ಮಾಡ್ಕೊಂಡು ಹೋಗಬೇಕು. ಲಗೇಜ್ಗಳು ಜಾಸ್ತಿ ಇಡೋಕ್ಕಾಗಲ್ಲ, ಹಿಂದೆ ಜಾಸ್ತಿ ಸ್ಪೇಸ್ ಇಲ್ಲ. ಸೊ ಇದು ಒಂಥರ ಹೆಚ್ಚು ಕಮ್ಮಿ ಇಬ್ಬರು ಓಡಾಡೋಕ್ಕೇ ಚೆನ್ನಾಗಿರುತ್ತೆ. ಸೊ ನನಗೆ ತಾರೇ ಬೇಕು ಅಂತ ನಾನು ತಾರ್ ತೊಗೊಂಡಿರೋದು. ಆಫ್ ರೋಡ್ ಎಲ್ಲ ಮಾಡೋಕ್ಕೆ ಅಂತಲ್ಲ, ಓಡಾಡೋಕ್ಕೇ ಬೇಸಿಕಲಿ ಒಂಥರ ತುಂಬ ಚೆನ್ನಾಗಿರುತ್ತೆ ತಾರಲ್ಲಿ. ಇದು ಹೆಚ್ಚು ಕಮ್ಮಿ ಒಂಥರ JCB ಲೆಕ್ಕ. ನಿಮಗೆ ಇದರಲ್ಲಿ ಕುತ್ಕೊಂಡ್ಬಿಟ್ರೆ ನೀವು ತಲೆನೇ ಕೆಡ್ಸ್ಕೊಳೋದು ಬೇಡ. ಆಕಾಶ ಭೂಮಿ ಏನು ನೋಡೋದೇ ಬೇಕಾಗಿಲ್ಲ, ಎಗರ್ಸ್ಕೊಂಡು ಹೋಗ್ತಾ ಇರ್ಬೋದು. ಯೂಟರ್ನ್ಗೆ ಟ್ರಾಫಿಕ್ ಜಾಮ್ ಆಗಿದೆಯಾ, ಡಿವೈಡರ್ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಡ್ಬೋದು, ಎಲ್ಲೂ ಟಚ್ ಆಗಲ್ಲ. ಸೊ ಇದು ಆ ಥರ ಗಾಡಿ, ಇದ್ರ ಪರ್ಪಸ್ಸೇ ಬೇರೆ. ಸೊ ಇವಾಗ ಇಂಟೀರಿಯರ್ಸ್ ಬಗ್ಗೆ ಹೇಳೋದಾದರೆ, ಇದಕ್ಕೆ ಕಾಸ್ಟು ಆ್ಯಕ್ಚುಲಿ ಅವ್ರಿನ್ನ ನನಗೆ ಬಿಲ್ ಕಳಿಸಿಲ್ಲ. ಬಟ್ ದೆನ್ 1.2 ಲ್ಯಾಕ್ಸ್ ಆಗುತ್ತೆ ನೀವು ಯಾರಾದರೂ ಇದನ್ನು ಮಾಡಿಸ್ಬೇಕಂದ್ರೆ. ಇದೇ ಥರ ಏನು ಗುರು ಇದು ಬೇಕಾಗಿರ್ಲಿಲ್ವಲ್ಲ, ಆಲ್ರೆಡಿ ಚೆನ್ನಾಗೇ ಇತ್ತಲ್ವಾ, ಮುಂಚೆ ಇದ್ದಿದ್ದು ಇಂಟೀರಿಯರ್ಸೇ ಅಂತಲೇ ಅಂದ್ಕೊಂಡಿರ್ತೀರ ಕೆಲವರು. ಸೊ ಅದು ಇರೋ ಸ್ಟೋರಿ ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ನಾನು ಇದು ಇಂಟೀರಿಯರ್ಸ್ ಮಾಡಿಸ್ಬೇಕು ಅಂತ ಕಳಿಸಿದ್ದಲ್ಲ ಚೆನ್ನೈಗೆ. ನನಗೆ ಮುಂಚೆ ಇದ್ದಿದ್ದು ಇಂಟೀರಿಯರ್ಸಲ್ಲಿ ಒಂದು ಪ್ರಾಬ್ಲಮ್ ಇತ್ತು. ಈ ಡ್ರೈವರ್ ಸೀಟ್ ಇದೆಯಲ್ಲ, ಸೊ ಇದರಲ್ಲಿ ಒಂದು 3-4 ಅವರ್ ಮೇಲೆ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗಿಬಿಡ್ತಾಯಿತ್ತು.
ಅವ್ರ ಶೋರೂಮಲ್ಲಿ ಏನು ಮಾಡಿದ್ರು, ಎಕ್ಸ್ಟ್ರಾ ಕವರ್ ಹಾಕ್ಸಿದ್ನಲ್ಲ, ಸೊ ಅದೇನಾಗ್ಬಿಟ್ಟಿತ್ತು, ಒಂಥರ ಮೆಟೀರಿಯಲ್ ಪ್ಲೇ ಜಾಸ್ತಿ ಇತ್ತು. ಸೊ ನಾನು ಕುತ್ಕೊಂಡಾಗ ಎಲ್ಲ ಟೈಮೂ ಬ್ಯಾಕಿಗೆ ಸಪೋರ್ಟ್ ಇರಲಿಲ್ಲ, ಒಳಗಡೆ ಹೋಗ್ಬಿಡ್ತಾಯಿತ್ತು ಬ್ಯಾಕು. ಸೊ ಒಂದು 2-3 ಅವರ್ಸ್ ಆದಮೇಲೆ ಒಂಥರ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ಬಿಡೋದು. ನಮ್ಮದು ಒಂಥರ ಲಂಬರ್ ಇವಾಗ ಸ್ಟ್ರೈಟ್ ಇರಬೇಕಲ್ಲ ನೋಡಿ, ಆ್ಯಕ್ಚುಲಿ ಹಿಂಗಿರ್ಬೇಕು ಆ್ಯಕ್ಚುಲಿ ನಿಮ್ಮ ಬ್ಯಾಕು. ಯಾವಾಗಲೂ ಈ ಲಂಬರ್ ಸಪೋರ್ಟ್ಗೆ ಪುಷ್ ಇರಬೇಕು, ಪ್ರೆಷರ್ ಇರಬೇಕು, ಆವಾಗ ನಿಮಗೆ ಬ್ಯಾಕ್ ಪೈನ್ ಬರೋಲ್ಲ. ಸೊ ನಾನು ಮುಂಚೆ ಇದ್ದಿದ್ದು ಸೀಟ್ ಏನಾಗ್ಬಿಡ್ತಾಯಿತ್ತು, ಹಿಂಗೆ ಕುತ್ಕೊಂಡ್ಬಿಡ್ತಾ ಇದ್ದೆ ನಾನು ಸ್ವಲ್ಪ ಹೊತ್ತಾದ್ಮೇಲೆ. ಆ್ಯಕ್ಚುಲಿ ಹಿಂಗೇ ಇರಬೇಕು ಯಾವಾಗಲೂ, ಆವಾಗ ನಿಮ್ಮ ಬ್ಯಾಕ್ ಪೈನ್ ಬರೋಲ್ಲ. ಅದು ಯಾವಾಗ ಹಿಂಗಾಗಿತ್ತೋ ಆವಾಗ ತುಂಬ ಸ್ಟ್ರೈನ್ ಆಗ್ತಾಯಿತ್ತು ಬ್ಯಾಕು. ಸೊ ನಾನು ಅದಕ್ಕೆ ವೆಂಡೆಟಾ ಪ್ರಾಜೆಕ್ಟ್ಸ್ ಅವರು ಹೆಂಗಿದ್ರು ನನಗೆ R1M ಸೀಟ್ಸು, GSA ಸೀಟ್ಸ್ ಎಲ್ಲ ಮಾಡಿಕೊಟ್ಟಿದ್ರಲ್ಲ, ಅವ್ರಿಗೆ ಫೋನ್ ಮಾಡಿ ಹೇಳ್ದೆ ಈ ಥರ, ಇವರೇ ಒಂದು ಸೀಟ್ ಒಂದು ಮಾಡಿಫೈ ಮಾಡಿಕೊಟ್ಬಿಡಿ, ನನಗೆ ಕುಷನಿಂಗ್ ಸ್ವಲ್ಪ ಕರೆಕ್ಟಾಗಿ ಮಾಡಿ, ಇದು ಹಿಂಗೆ ಬೆಂಡ್ ಆಗ್ತಾಯಿದೆ ಬ್ಯಾಕು, ನನಗೆ ಹಿಂಗೆ ಸ್ಟ್ರೈಟ್ ಆಗೋ ಥರ ಒಂದು ಎಕ್ಸ್ಟ್ರಾ ಸಪೋರ್ಟ್ ಮಾಡಿಕೊಟ್ಬಿಡಿ ಸೀಟ್ಗೆ ಅಂತ ಹೇಳಿದ್ದಕ್ಕೆ ಅವ್ರೇನು ಹೇಳಿದ್ರು, ಬರೀ ಒಂದು ಸೀಟ್ ಏನಕ್ಕೆ ಫುಲ್ ಇಂಟೀರಿಯರ್ಸೇ ಮಾಡ್ಬಿಡೋಣ ಬನ್ನಿ, ಹೆಂಗಿದ್ರು ಇಷ್ಟು ದೂರ ತರ್ತೀರಾ, ಫುಲ್ ಒಂಥರ ಕಸ್ಟಮ್ ಡಿಸೈನ್ ಮಾಡ್ಬಿಡೋಣ ಅಂತ ಹೇಳಿ ಅವರೇ ಆ್ಯಕ್ಚುಲಿ ಇನಿಷಿಯೇಟಿವ್ ತೊಗೊಂಡು ಇದೆಲ್ಲ ಇಂಟೀರಿಯರ್ಸ್ ಎಲ್ಲ ಅವರೇ ಮಾಡಿಕೊಟ್ಟಿದ್ರು. ಇನ್ಫ್ಯಾಕ್ಟ್ ಅವ್ರು ಇನ್ನೂ ನನ್ನ ಹತ್ರ ಪಾಪ ದುಡ್ಡು ಈಸ್ಕೊಂಡಿಲ್ಲ, ಬಟ್ ಇದು ಮಾಡೋದಕ್ಕೆ ತುಂಬ ಟೈಮ್ ತೊಗೊಂಡ್ರು. 1 ತಿಂಗಳು ನಾನು ಅಲ್ಲೇ ಬಿಡಬೇಕಾಗಿತ್ತು ತಾರ್ನ. ಇನಿಷಿಯಲಿ 15 ಡೇಸ್ ಅಂತ ಅಂದ್ಕೊಂಡಿದ್ದು, ಅದಾದಮೇಲೆ ಅವ್ರಿಗೂ ಮಧ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅವ್ರ ಕೆಲಸದವ್ರದ್ದೆಲ್ಲ. ಗೊತ್ತಲ್ಲ ಬಿಸ್ನೆಸ್ ಅಂದಮೇಲೆ ಅಂದ್ಕೊಂಡಿದ್ದಂಗೆ ಆಗಲ್ಲ, ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಸೊ ಆ ಕೆಲಸ ಎಲ್ಲ ಮುಗಿದಿದ್ದಾದಮೇಲೆ ಮೊನ್ನೆ ಹೋಗಿ ಕಾರ್ ತೊಗೊಂಬಂದಿದ್ದು. ಈ ಗ್ಯಾಪಲ್ಲಿ ನಾನು ಆಡಿ ತೊಗೊಂಡಿದ್ದೆ. ಸೊ ಹಿಂಗೆ ಕತೆ. ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹೆಂಗನ್ನಿಸ್ತು ನಮ್ಮ ಇಂಟೀರಿಯರ್ಸ್. ಸೊ ಈಗ ನನಗೆ ಆ ಪ್ರಾಬ್ಲಮ್ ಇಲ್ಲ ನೋಡಿ, ಈ ಡ್ರೈವರ್ದು ಏನು ಲಂಬರ್ ಸಪೋರ್ಟ್ ಇದೆ ಇದು ಸಾಲಿಡ್ ಆಗಿದೆ ಇದು. ಸೊ ಈ ಮೆಟೀರಿಯಲ್ ಇವ್ರು ಏನು ಹಾಕಿದ್ದಾರೆ ಇದು ಪ್ಲೇ ಇಲ್ಲ, ಒಳಗೆ ಹೋಗಲ್ಲ. ಸೊ ನನ್ನ ಮೇನ್ ಇಂಟೆನ್ಷನ್ ಇದ್ದಿದೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ. ಇಂಟೀರಿಯರ್ಸ್ ಎಲ್ಲ ನಂಗೆ ಸೆಕೆಂಡ್ರಿ ಆಗಿತ್ತು, ಬಟ್ ದೆನ್ ವೆಂಡೆಟಾ ಟುಕ್ ದೇರ್ ಓನ್ ಇಂಟ್ರೆಸ್ಟ್. ಆಮೇಲೆ ಇದು ಅವ್ರ ಇನ್ಹೌಸ್ ಡೆವಲಪ್ಡ್ ಕಲರ್ ಅಲ್ಲ, ಮಿಂಟ್ ಬ್ಲೂ. ಸೊ ಮಾಡೋಣ ಬ್ರೋ ಇದನ್ನು ಅಂತ ಹೇಳಿದ್ರು. ಸರಿ ಆಯ್ತು ಮಾಡೋಣ ಅಂದ್ಬಿಟ್ಟು ಮಾಡಿಸ್ಬಿಟ್ಟೆ. ಸೊ ಲೆಟ್ ಮಿ ನೋ ವಾಟ್ ಡಿಡ್ ಯು ಫೀಲ್ ಅಬೌಟ್ ದಿ ಇಂಟೀರಿಯರ್ಸ್. ಪರವಾಗಿಲ್ಲ, ನಿಮಗೆ ಜಾತ್ರೆ ಅನಿಸಿದ್ರೆ ಜಾತ್ರೆ ಥರ ಕಾಣಿಸ್ತಾ ಇದೆ ಗುರು ಅಂತ ಹೇಳಿ, ಸಬ್ಜೆಕ್ಟಿವ್, ಐ ಎಕ್ಸೆಪ್ಟ್ ಎವ್ರಿಥಿಂಗ್. ಎಲ್ಲರಿಗೂ ಎಲ್ಲನೂ ಚೆನ್ನಾಗೇ ಕಾಣಿಸ್ಬೇಕು ಅಂತ ಏನಿಲ್ಲ. ನಾನು ಸ್ಟ್ರೈಟ್ ಫಾರ್ವರ್ಡ್, ನನಗೆ ಜಾತ್ರೆ ಅಂತ ಅನಿಸಿದ್ರೆ ನಾನೇ ಜಾತ್ರೆ ಅಂತ ಹೇಳ್ತಾ ಇದ್ದೆ. ನೋ, ಇಟ್ಸ್ ರಿಯಲಿ ಗುಡ್, ಇಟ್ಸ್ ಕಮ್ ಔಟ್ ರಿಯಲಿ ವೆಲ್. ಐ ಲೈಕ್ ಇಟ್, ಐ ಲೈಕ್ ದ ಜಾಬ್. ಸೊ ನಿಮ್ಗೆ ಯಾರಿಗಾದರೂ ಈ ಥರ ಇಂಟೀರಿಯರ್ಸ್ ಫಾರ್ ಎನಿ ಕಾರ್, ತಾರ್ಗೆ ಅಂತಲ್ಲ ಎನಿ ಕಾರ್ ನೀವು ಮಾಡಿಸ್ಬೇಕು ಅಂದರೆ ವೆಂಡೆಟಾ ಪ್ರಾಜೆಕ್ಟ್ಸಲ್ಲಿ ಮಾಡಿಸ್ತೀರಾ ಅಂದರೆ ಅವ್ರದ್ದು ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದೇ ಕಲರ್ ಅಲ್ಲ, ಎನಿ ಕಲರ್, ನೀವು ಯಾವ ಕಲರ್ ಹೇಳ್ತೀರೋ ಆ ಕಲರ್ ಮಾಡ್ತಾರೆ ಆ್ಯಕ್ಚುಲಿ ಅವರು. ಬಟ್ ದಿಸ್ ಒನ್ ಐ ಲೆಫ್ಟ್ ಇಟ್ ಟು ದೆಮ್. ಇದು ನೀವೇ ಚೂಸ್ ಮಾಡಿ ಕಲರು, ನೀವೇ ಎಲ್ಲ ಮಾಡಿ ಅಂತ ಹೇಳ್ಬಿಟ್ಟು, ಇದು ಕಂಪ್ಲೀಟ್ ಅವ್ರ ಓನ್ ಡಿಸೈನು, ಅವ್ರ ಓನ್ ಚಾಯ್ಸ್ ಇದೆ ಆ್ಯಕ್ಚುಲಿ, ನನ್ನ ಚಾಯ್ಸ್ ಅಲ್ಲ ಇದು. ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಸೊ ಥ್ಯಾಂಕ್ಸ್ ಟು ನಮ್ಮ ಸಂತೋಷ್ ಸುಬ್ಬು ಅಂತಿರೋರನ್ನ ಫ್ರಮ್ ವೆಂಡೆಟಾ ಪ್ರಾಜೆಕ್ಟ್ಸ್ ಫಾರ್ ದಿಸ್ ವಂಡರ್ಫುಲ್ ಇಂಟೀರಿಯರ್ಸ್. ಬೆಂಗಳೂರಲ್ಲಿ ಎಲ್ಲಿ ಮಾಡ್ತಾರೋ ಇಷ್ಟೆಲ್ಲ ಡೀಟೇಲಿಂಗ್ ವರ್ಕ್ ಎಲ್ಲಿ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಇದ್ದಾರೆ, ಸುಮಾರು ಜನ ಇರ್ತಾರೆ, ಬಟ್ ದೆನ್ ಮಾರ್ಕೆಟಲ್ಲಿ ಯಾರು ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಸೋಷಿಯಲ್ ಮೀಡಿಯಾನಲ್ಲಿ ಎಲ್ಲೂ ನೋಡಿಲ್ಲ ಬೆಂಗಳೂರಲ್ಲಿ ಯಾರೋ ಈ ಥರ ಎಲ್ಲ ಮಾಡ್ತಾ ಇರೋದು. ಬಟ್ ಈ ವೆಂಡೆಟಾ ಪ್ರಾಜೆಕ್ಟ್ ಅವರು ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಲ್ಲಿ ತುಂಬ ಆ್ಯಕ್ಟಿವ್ ಇದ್ದಾರೆ. ಸೊ ಅಷ್ಟೇ ಡಾರ್ಲಿಂಗ್ಸ್ ಈ ವಿಡಿಯೋಗೆ. ಸೊ ತಾರ್ ಡೋರ್ ಯಾವಾಗಲೂ ಜೋರಾಗಿ ಹಾಕಬೇಕು. ಇದನ್ನು ಮೆತ್ತಿಗೆಲ್ಲ ಹಾಕಿದ್ರೆ ಅಂತ ಇತ್ತು ಗಾಡಿ ಇದು ನೋಡಿ, ಹಿಂಗೆ ಹಾಕಬೇಕು, ಹಿಂಗೆ ಸೌಂಡ್ ಬರಬೇಕು ಅದು. ಓಕೆ ಡಾರ್ಲಿಂಗ್ಸ್, ಯಾ ಸಿ ಯು ಆನ್ ದ ನೆಕ್ಸ್ಟ್ ಒನ್. Peace.